ಹೆಲೋ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಸ್, ನೀವೆಲ್ಲ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ವೆರಿ ಈಸಿ ರೆಸಿಪಿ ಆಗಿರೋ ಟೊಮ್ಯಾಟೊ ಕೆಚಪ್ನ ಬೇಗ ಬೇಗ ಹೇಗೆ ಮಾಡೋದು, ವಿತಿನ್ 30 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಿಮ್ಮೆಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ವೆರಿ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ವೆರಿ ಈಸಿ ಟು ಡೂ ಇಟ್, ವರ್ತ್ ಕೂಡ. ಯಾಕಂದರೆ ನಾವು ಕೆಚಪ್ಗೆ ಅಂಗಡಿಯಲ್ಲಿ 300-400 ಕೊಡ್ತೀವಿ ಪರ್ kg. ಬಟ್ ಇಲ್ಲಿ ನಾವು 3 to 4 kgs ಮಾಡಿಕೊಂಡು ಆಲ್ಮೋಸ್ಟ್ 3 to 4 months ಮನೇಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಜೊತೆಗೆ ಹೆಲ್ದಿ ಕೂಡ, ನೋ ಪ್ರಿಸರ್ವೇಟಿವ್ಸ್, ನಥಿಂಗ್. ಮನೇಲಿ ಮಾಡಿರೋದ್ರಿಂದ ನಮಗೂ ಕಾನ್ಫಿಡೆನ್ಸ್ ಇರುತ್ತೆ, ಮಕ್ಳಿಗೆ ಪುಟ್ಟ ಮಕ್ಳಿಗೂ ಕೊಡ್ಬೋದು ಅಂತ. ಸೊ ಟು ಸ್ಟಾರ್ಟ್ ವಿತ್ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. 3 kg ಟೊಮ್ಯಾಟೊ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ 10-15, ಸಕ್ಕರೆ, ಉಪ್ಪು ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿರೋ ವಿನೆಗರ್ನ 1 ಫುಲ್ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಓಕೆ, ಹೇಗೆ ಮಾಡೋದು ಅಂತ ಡಿಲೇ ಮಾಡ್ದೇ ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ತೊಳೆದ್ಬಿಟ್ಟು ಇಟ್ಕೊಂಡಿರೋ ಅಷ್ಟು ಟೊಮ್ಯಾಟೋನ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಬೇಕಂದ್ರೆ ಕಟ್ ಮಾಡ್ಕೊಂಡು ಹಾಕ್ಕೋಬೋದು, ಇಲ್ಲಾಂದರೆ ಹಾಗೂ ಹಾಕ್ಕೋಬೋದು. ಕೂಗ್ಸೋದ್ರಿಂದ ಎಲ್ಲ ಸ್ಮ್ಯಾಶ್ ಆಗುತ್ತೆ. 10-15 ಬ್ಯಾಡಗಿ ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಜೊತೆ ವಿನೆಗರ್ ಏನು ತೊಗೊಂಡಿದ್ದೆ, 1 ಫುಲ್ ಕಪ್ಪಲ್ಲಿ ವಿನೆಗರ್ನ ಹಾಕ್ಕೊಬೇಕು. ಸಕ್ಕರೆ ಹಾಫ್ ಕಪ್ಪಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಯಾವ ಥರ ಬೇಕು, ಸ್ವಲ್ಪ ಸ್ಪೈಸಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಕಡಿಮೆ ಸಕ್ಕರೆ ಹಾಕ್ಕೊಳ್ಳಿ, ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ. ಅದರ ಮೇಲೆ ಮೆಜರ್ಮೆಂಟ್ ಮೇಲೆ ಹಾಕ್ಕೊಳ್ಳಿ ಸಕ್ಕರೆ. ನಾವು ಸ್ಪೈಸಿ ಆ್ಯಂಡ್ ಸ್ವೀಟ್ ಕಾಂಬಿನೇಷನ್ನ ಜಾಸ್ತಿ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು, 2 ಸ್ಪೂನ್ ಉಪ್ಪನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಮತ್ತೆ ಚೆಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಬೋದು. ಇವಾಗ ಸಾಸಿವೆ ತೊಗೊಂಡಿದ್ದೀನಿ, ಹಾಫ್ ಕಪ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹೆಸರುಗಳನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಒಂದು 20-25 ಹಾಕ್ಕೊತಾ ಇದ್ದೀನಿ. ತುಂಬ ಸಣ್ಣಗಿದೆ, ಅದಕ್ಕೆ ಅಷ್ಟು ಹಾಕ್ಕೊತಾ ಇದ್ದೀನಿ. ತುಂಬ ದಪ್ಪಗಿದ್ರೆ ಒಂದು 10 ಹಾಕ್ಕೊಳ್ಳಿ. ಶುಂಠಿ ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. 1 ಬಿಗ್ ಸ್ಪೂನ್ ಆಫ್ ಶುಂಠಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಮುಗೀತು. ಇಷ್ಟನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಕೂಗಿಸ್ಕೊಬೇಕು. ಇಷ್ಟೇ ಬೇಕಾಗಿರೋದು ಟೊಮ್ಯಾಟೊ ಕೆಚಪ್ ಮಾಡೋಕ್ಕೆ. ಎಲ್ಲನೂ ಕುಕ್ಕರಲ್ಲಿ ಹಾಕಿದ್ದೀವಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ಸರಿ ಕೂಗಿಸ್ಕೊಳ್ಳೋಣ. ಕೂಗಿಸ್ಕೊಂಡ್ರೆ ಫುಲ್ಲು ಸ್ಮ್ಯಾಶ್ ಆಗಿ ಎಲ್ಲ ರೆಡಿಯಾಗಿರುತ್ತೆ. ಅದಾದಮೇಲೆ ಲಿಡ್ನ ಓಪನ್ ಮಾಡಿ ನೋಡೋಣ. ಒಂದು 10 ಮಿನಿಟ್ಸ್ ತೊಗೊಳುತ್ತೆ ಕುಕ್ಕರ್ ಕೂಗೋಕ್ಕೆ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಸ್ಮ್ಯಾಶ್ ಕೂಡ ಮಾಡಿದ್ದೀನಿ. ತುಂಬ ಬಿಸಿ ಇದೆ, ಕುಕ್ಕರಲ್ಲಿ ಕೂಗುತ್ತಲ್ಲ, ಅದಕ್ಕೆ ಸ್ವಲ್ಪ ಆರಲಿ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿದ್ದೀನಿ ನೋಡಿ, ಈ ಥರ ಮಿಕ್ಸ್ಚರ್ ಆಗಿದೆ. ಇದನ್ನು ಒಂದು ಫಿಲ್ಟರ್ ಸಹಾಯದಿಂದ ನೀಟಾಗಿ ಫಿಲ್ಟರ್ ಮಾಡೋಣ. ಎಕ್ಸ್ಟ್ರಾ ಏನೇನಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ನೋಡಿ, ಈ ಥರ ಫಿಲ್ಟರ್ ಮಾಡ್ಕೋಬೇಕು. ಹೌದು, ಟೈಮ್ ಟೇಕಿಂಗ್, ಬಟ್ ದ ರಿಸಲ್ಟ್ ವಿಲ್ ಬಿ ವೆರಿ ಗುಡ್ ಆ್ಯಕ್ಚುಲಿ. ಮಿಕ್ಕಿದಷ್ಟು ಟೊಮ್ಯಾಟೋನ ಗ್ರೈಂಡ್ ಮಾಡಿಕೊಂಡು ಆ ಸ್ಲರಿನ ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡೆ. ಆಮೇಲೆ ಒಂದು ಬಾಣಲಿನ ತೊಗೊಂಡು ಅದಕ್ಕೆ ಏನು ಸ್ಲರಿ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀನಿ. ಈ ಸ್ಟೇಜಲ್ಲಿ ಸಕ್ಕರೆ ಅಥವಾ ಉಪ್ಪು ಏನಾದರೂ ಸ್ವಲ್ಪ ಜಾಸ್ತಿ ಕಡಿಮೆ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಇದನ್ನು ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕು. ಕೆಚಪ್ ರೆಡಿಯಾಗಿದೆ. ಬಾಟಲ್ಗಳು ಅಷ್ಟೇ, ಎಲ್ಲ ಗ್ಲಾಸ್ ಬಾಟಲ್ನ ಪ್ರಿಫರ್ ಮಾಡಿ. ಕನ್ಸಿಸ್ಟೆನ್ಸಿನ ತೋರಿಸ್ತೀನಿ ನೋಡಿ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ, ಕೆಚಪ್ ಥರನೇ ಇದೆ ಅಲ್ವಾ? ಸಿ, ಎಸ್. ಸೊ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ಇದೆ. ಸೊ ಐ ಥಿಂಕ್ ವಿ ಆರ್ ಗುಡ್. ನೋಡಿ, ಕೆಚಪ್ದು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಇಟ್ಸ್ ಎಕ್ಸಾಕ್ಟ್ಲಿ ದ ಕನ್ಸಿಸ್ಟೆನ್ಸಿ ನಾವು ಹೊರಗಡೆಯಿಂದ ತರೋ ಕೆಚಪ್ ಕೂಡ ಇರೋದು. ಬಾಟ್ಲುಗಳನ್ನ ನೀಟಾಗಿ ವಾಶ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ. ಸೊ
ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ. ಆರಿದ್ಮೇಲೆ ಗ್ಲಾಸ್ಗೆ ಫಿಲ್ ಮಾಡೋಣ. ಫುಲ್ಲು ತಣ್ಣಗಾಗಿದೆ ಕೆಚಪ್ಪು. ನೋಡಿ ಇವಾಗ ಸೇಮ್ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ. ಬನ್ನಿ ಇವಾಗ ಬಾಟ್ಲಿಗೆ ಫಿಲ್ ಮಾಡ್ತೀನಿ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಕೆಚಪ್ ಮೇಕಿಂಗ್ ವಿಡಿಯೋ. ಎಕ್ಸಾಕ್ಟ್ಲಿ ಹೊರಗಡೆಯಿಂದ ತಗೊಬರೋ ಕೆಚಪ್ ಥರನೇ ಇದೆ. ಸೊ ನಾವು ಹೋಮ್ ಮೇಡ್ ಕೆಚಪ್ ಇಸ್ ರೆಡಿ. ನೋಡಿದ್ರಾ? ಸೊ ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಹೀಗೆ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.